ಏನ್ರಿ ನೀವು ಏನೇನು ಇಟ್ಟಿದ್ದೀರಿ? ಜನರಲ್ ಸ್ಟೋರ್ ರೀ. ಹಾ ಬಳಿ ಸರ ಮೇಕಪ್ ಕಿಟ್ಸ್ ಎಲ್ಲ ಅದ ಸರ್. ಮೇಕಪ್ ಕಿಟ್ಸ್ ಕೊಡ್ರಿ. ತಗೊಳ್ಳಿ. ಇದು ಏನು ಬರ್ತೈತೆ ಮೇಡಮ್ ಅವರೇ? ಅದು ಹಿಂಗ ಓಪನ್ ಮಾಡಿ ಓಹೋ ಹೊಸ ಸಿಸ್ಟಮ್ ಅಂದ್ರೆ ಇದು. ಇದು ಎಷ್ಟು ಬರ್ತೈತ್ರಿ ಒಂದು ಸೆಟ್ ರೀ? 250 ರೂಪಾಯಿ. ಇದು ಬ್ರಷ್ ಗಿಶ್ ಎಲ್ಲ ಅದಾವ್ರಿ? ಹ್ಞೂ. ಬ್ರಷ್ ಇದು ಬರ್ತದಲ್ಲ? ಬ್ರಷ್ ಇದೆ ಇಲ್ಲ. ಯಾವ್ದು ಇದು? ಬ್ರಷ್ ಬಿಗ್ ಬ್ರಷ್. ಚೆನ್ನಾಗಿದ್ರಿ ಸಿಸ್ಟಮು. ಇವು ನೆಕ್ಲೆಸ್ ಹೆಂಗ್ರಿ ಇವು? ನೆಕ್ಲೆಸ್ ಇದು 150 ರೀ. ಇದು 250 ರೀ. ಹ್ಞೂ ರೀ. ಇದು 180 ರೀ. ಹ್ಞೂ ರೀ. ಅದು 220 ರೀ. ಯವ್ವ ಅವನ್ನೆಲ್ಲ 3 ಪಟ್ಟು ಹೇಳ್ಬೇಡ ಬೆಲೆನ. 100 ರೂಪಾಯಿ ಕೊಡ್ತೀನಿ ಇದನ್ನ ಕೊಡ್ಬೇ. ಇದು ಚಂದ ಐತಿ. 100 ರೂಪಾಯಿ ಬರಲಿ. 120 ರೂಪಾಯಿ ಏ ಇದು ಕೊಡ್ಬೇ. 100 ರೂಪಾಯಿ ಬರ್ತೈತಿ. ಆಯ್ತು ಕೊಡ್ಬೇ. ಅದನ್ನ ಕೊಡ್ಬೇ. ಇದ್ರಿ ಹ್ಞೂ ಬೇ. ತಗೊಳ್ಳಿ. ಚಂದ ಐತಿ 3 ರೂಪಾಯಿ. ಬೇಷ್ ಐತಿ. ಹುಡುಗರು ಹಾಕೊಳಕ್ಕೂ ಬರ್ತಾವ, ದೇವ್ರಿಗೆ ಹಾಕೊಳಕ್ಕೂ ಬರ್ತೈತೆ. ಆಮ ಇವತ್ತು ಮತ್ತೆ ಪ್ಯಾಕ್ ಮಾಡಿ ಕೊಡ್ರಿ ಅದ್ರಾಗ. ಪ್ಯಾಕಿಂಗ್ ಹಿಂಗಾ ಹಿಂಗೇನಾ? ಆಯ್ತು ಓಕೆ ಥ್ಯಾಂಕ್ಸ್. ನೀವೇನು ಇಟ್ಟಿರಿ ಮೇಡಮ್ ಅವರೇ? ಜ್ಯೂಸ್ ಇಟ್ಟಿರಿ? ಯಾವ ಜ್ಯೂಸ್ ಅದಾವ್ರಿ? ಥಮ್ಸ್ ಅಪ್, ಮಾಜಾ, ಕೂಲ್ ಡ್ರಿಂಕ್ಸ್ ಅವೆಲ್ಲ ಅದಾವ್ರೆ? ಹಾಂ ರೀ ಓಕೆ ಥ್ಯಾಂಕ್ಸ್ ರೀ. ಹಾಂ ಶೆಟ್ರ ನೀವೇನು ಮಾಡಿರಿ ಈಗ? ನಾವು ಬುಕ್ ಸ್ಟೋರ್ ಇಟ್ಕೊಂಡಿದ್ದೀವಿ. ಬುಕ್ ಸ್ಟೋರ್ ರೀ? ಏನೇನು ಅದಾವ್ರಿ ತಮ್ಮ ಕಡೆಗೆ? ಮಾರ್ಕರ್ ಅದಾವನ್ರಿ? ಕ್ರಾಸ್ ಮಾರ್ಕರ್ ಕ್ರಾಸ್ ಮಾರ್ಕರ್ ಇಟ್ಟಿರಿ? ಒಂದು ಬಾಕ್ಸ್ ಎಷ್ಟು ಇದಕ್ಕೆ? 90 ರೂಪಾಯಿ. ಬಾಕ್ಸ್ಗೆ ಜ್ಯೂಸ್ ತೊಗೊಂಡ್ರೆ ಹೌದನ್ರಿ? ಓಹೋ ಪರವಾಗಿಲ್ಲ. ಡಿಕ್ಷನರಿ ಇಟ್ಟಿದ್ದೇನಾ? ಪ್ಯಾಕೆಟ್ ಡಿಕ್ಷನರಿ ಮತ್ತೆ ಇನ್ನೂ ದೊಡ್ಡ ಬರ್ತಾವ್ರಿ ಸಾಹೇಬ್ರು ಇಟ್ಟಿಲ್ಲ ಅಂದ್ರೆ? ಖಾಲಿ ಆಗೈತ್ರೆ? ತರಿಸಿ ಆರ್ಡರ್ ಕೊಟ್ರೆ ನಮ್ಮ ಶಾಲೆಗೆ ಬೇಕಾಗುವಂತ ಟೀಚರ್ಸ್ ಅಟೆಂಡೆನ್ಸು, ಮಕ್ಕಳ ಅಟೆಂಡೆನ್ಸು ಏನಾದ್ರು ನೋಡ್ರಿ. ಡ್ರಾಯಿಂಗ್ ಪುಸ್ತಕ, ಸಿಂಗಲ್ ರೂಲು, ಡಬಲ್ ರೂಲು, 3 ರೂಲು, 4 ರೂಲು, ಮಕ್ಕಳಿಗೆ ಎಬಿಸಿಡಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವನ್ನೆಲ್ಲ ತೊಗೊಂಡ್ಬರ್ಬೇಕು. ರೀ ಉಳಿದ ಎಲ್ಲ ಅದಾವಲ್ರಿ? ಜೊಮೆಟ್ರಿ ಬಾಕ್ಸ್ ಇಟ್ಟಿದೆ ಕೊಡ್ರಿಲ್ಲ. ಅದು ಹೆಂಗಿದೆ ಜೊಮೆಟ್ರಿ ಬಾಕ್ಸ್? ಚೆನ್ನಾಗಿದ್ದಲ್ರಿ? ಸ್ಟೈಲು ಎಷ್ಟು ದಿವಸ ಆಗಿದ? ಅದು 70 ರೂಪಾಯಿ. ಸ್ವಲ್ಪ ಏನಾರ ಬಿಟ್ಟು ಕೊಡ್ತೀರೇನ? 70 ರೂಪಾಯಿ. 70 ರೂಪಾಯಿ ಮಾಡ್ತೀರಿ? ಚೆನ್ನಾಗಿದೆ. ಮತ್ತೆ ಬೇರೆ ಕಂಪ್ನಿ ಇಟ್ಟಿರಿ? ಮತ್ತೆ ಯಾವ ರೇಟ್? ಇದ ನೀವು ಸ್ಟ್ಯಾಂಡರ್ಡ್ ನಿಮ್ಮ ಕಡೆಗೆ ಇರೋದು ಗಾಡಿ ಮಾತಿನ ಬುಕ್ಕ ಇಟ್ಟಿರೇನ? ಹಾಂ ಕೊಡ್ರಿಲ್ಲ. ಅರ್ಥ ಸಮೇತ ಐತಾ? ನಾವು ಹುಡುಗರು ಕಳಿಸಿ ಕೊಡ್ತೀವಿ. ನಮ್ಮ ಶಾಲೆ ಮಕ್ಕಳನ್ನ ಎಲ್ಲರಿಗೂ ಒಂದೊಂದು ರಿಸನೇಬಲ್ ರೇಟ್ ಕೊಡ್ರಿ. ಅವ್ರಿಗೆ ಹೆಲ್ಪ್ ಆಗ್ತೈತೆ, ಮಕ್ಕಳಿಗೆ ಮ್ಯಾಲೆ ಗಾದೆ ಮಾತಿರ್ತೈತಿ, ಕೆಳಗಡೆ ಅದ್ರ ಭಾವ ಅಂತ ಇರ್ತೈತೆ, ಅನುಕೂಲ ಆಗ್ತೈತೆ. ಸಾಹೇಬ್ರ ತಾವೇನು ಇಟ್ಟಿರಿ? ವೆಜಿಟೇಬಲ್ಸ್ ಅಂಗಡಿ ಇಟ್ಟಿರ? ಸ್ವಲ್ಪ ಮಾಲ್ ತಾಜಾ ಇರ್ಬೇಕಾಗಿತ್ತು ನೋಡ್ರಿ. ಇನ್ನೊಂದ್ ಸ್ವಲ್ಪ ತಾಜಾ ಇದ್ದು ನಮ್ಗೆ ವ್ಯಾಪಾರ ಆಗ್ತಾವು. ಇಲ್ಲಿಲ್ಲ ಅಂದ್ರೆ ಎಲ್ಲ ಹಳೆ ಸ್ಟಾಕ್ ಇರ್ತಾನ ಅಂತಾರ. ಹಾರಿ ಸಾಹೇಬ್ರ ಓಕೆ ಥ್ಯಾಂಕ್ಸ್ ರೀ. ತಾವೇನು ಇಟ್ಟಿರಿ ಸಾಹೇಬ್ರಿಗೆ? ಫೋಟೋ ಅಂಗಡಿ ಏನ್ರಿ ನಿಮ್ದು? ಈ ಕಡೆ ಯಾರ್ದು ಫೋಟೋ ಹೇಳ್ತೀರಣ್ಣ? ಬಸವನ ಫೋಟೋ ಇದು ಯಾರು ಹೇಳ್ತೀರಣ್ಣ? ಕೃಷ್ಣಂದು. ಅದ್ರ ಬಗ್ಗೆ ಅಂದ್ರೆ ಹೆಚ್ಚಿನ ಮಾಹಿತಿ ಕೊಡಕ್ ಸಾಧ್ಯ ಐತೆನಾ? ಇಲ್ಲ ಸರ್ ನಾವು ಫೋಟೋ ಅಷ್ಟೇ ಇಟ್ಟಿರಿ ಸರ್ ಅಂತ ಹೇಳ್ತೀರಲ್ಲ. ನೋಡ್ರಿ ಅವೆರಡು ಫೋಟೋ ಮಾರ್ತಿರಲ್ಲ ನೀವು, ಅದ್ರ ಮಹತ್ವ ಹೇಳ್ತೀನಿ ಕೇಳ್ರಿ. ನೀವು ಫೋಟೋ ಅಂಗಡಿ ಹೋಗಿ ಒಪ್ಕೊಂತೀನಿ, ಬಟ್ ಆ ಫೋಟೋ ಮಾರ್ತಿರಲ್ಲ ಅದ್ರ ಮಹತ್ವ ಕೂಡ ತಮ್ಗೆ ಗೊತ್ತಿರಲಿ. ಜಗತ್ತಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ, ಸಂಸತ್ ವ್ಯವಸ್ಥೆಯನ್ನ 12ನೇ ಶತಮಾನದಲ್ಲಿನೇ ಮಾಡಿಕೊಟ್ಟಂತವರು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಚನ ಸಾಹಿತ್ಯ ಅಂತಕ್ಕಂಥ ಒಂದು ಅಮೋಘವಾಗಿರ್ತಕ್ಕಂಥ ಸಾಹಿತ್ಯವನ್ನ ಹುಟ್ಟು ಹಾಕಿದವರು ಯಾರು? ನಮ್ಮ ಜಗಜ್ಯೋತಿ ಬಸವಣ್ಣವರು, ಬಸವೇಶ್ವರರು. ಪ್ರಧಾನಿ ಆಗಿದ್ದುಕೊಂಡು 12ನೇ ಶತಮಾನದ ವಿಚಾರ ಮಾಡ್ರಿ. ಇವತ್ತು
ನಾವೀಗ 21ನೇ ಶತಮಾನದಲ್ಲಿ ಬದುಕ್ತಾ ಇದ್ದೀವಿ. ಬಾ ಸಾಕ್ಷಿ. ಇವತ್ತು ನಾವು ಎಷ್ಟನೇ ಶತಮಾನದಲ್ಲಿ ಬದುಕ್ತಾ ಇದ್ದೀವಿ? 21ನೇ. ಇದು ಗೊತ್ತಿರಲಿ. ಬಸವಣ್ಣವ್ರು ಹುಟ್ಟಿದಂತ ಕಾಲ ಎಷ್ಟು? 12ನೇ ಶತಮಾನ. ಅರ್ಥ ಆಗುತ್ತಾ? 12ನೇ ಶತಮಾನದಲ್ಲಿ ಅವರು ತಮ್ಮ ಕಾಲದಲ್ಲಿ ಏನನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ರು? ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ಸಂಸತ್ ವ್ಯವಸ್ಥೆ ಇದೆಯಲ್ವಾ, ಅದನ್ನ ಪರಿಚಯ ಮಾಡಿಕೊಟ್ರು. ಜಾತ್ಯತೀತ ವ್ಯವಸ್ಥೆ ಏನಿವತ್ತು ನಮ್ಮ ಸಂವಿಧಾನ ಹೇಳ್ತದಲ್ಲ, ನಮ್ಮ ದೇಶ ಭಾರತ ದೇಶ ಜಾತ್ಯತೀತ ದೇಶ. ಈ ಜಾತ್ಯತೀತ ಕಲ್ಪನೆಯನ್ನು ಯಾರು ಕಟ್ಟಿಕೊಟ್ರು? ಬಸವಣ್ಣವರು. ಎಷ್ಟನೇ ಕಾಲಮಾನದಲ್ಲಿ? 12ನೇ ಶತಮಾನದಲ್ಲಿ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಬಸವಣ್ಣವರ ದೃಷ್ಟಿ ಎಷ್ಟು ದೂರ ದೃಷ್ಟಿ ಇತ್ತು ಅಂತ. ಅರ್ಥ ಆಗುತ್ತಾ? ಕೂಡು ಕುಟುಂಬ ವ್ಯವಸ್ಥೆಯನ್ನು ಎಲ್ಲರೂ ಒಂದೇ ಕಡೆಗೆ ಅಡಿಗೆ ಮಾಡೋದು, ಒಂದೇ ಕಡೆಗೆ ಊಟ ಮಾಡೋದು. ಆಮೇಲೆ ಇನ್ನೊಂದು ತತ್ವ ಅವ್ರದ್ದು ಪ್ರಧಾನವಾದ ತತ್ವ ಯಾವುದು? ಕಾಯಕವೇ ಕೈಲಾಸ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಏನು ದುಡಿಲೇಬೇಕು, ದುಡಿದ ನಂತರ ಊಟ ಮಾಡ್ಲಿಕ್ಕೆ ಹಕ್ಕು ಅಂತ. ಯಾವ ಮನುಷ್ಯ ದುಡಿಯಲ್ವೋ ಅವನಿಗೆ ಊಟ ಮಾಡ್ಲಿಕ್ಕೆ ಹಕ್ಕಿಲ್ಲ ಅಂತಕ್ಕಂಥ ಭಾವನೆ ತಂದು ಸಮಾಜವನ್ನ ಜಾತ್ಯತೀತ ಸಮಾಜ ಮಾಡ್ಬೇಕಂತ ಹೋರಾಟ ಮಾಡಿದ್ರು. ಜೊತೆಗೆ ಈ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡಿದ್ರು. ಇವತ್ತೇನು ಸಮಾಜದಲ್ಲಿ ದೊಡ್ಡ ಕಳಂಕ ಅಸ್ಪೃಶ್ಯತೆ. ಅವನು ಕೀಳು ಜಾತಿಯವ, ಇವರು ಉತ್ತಮ ಜಾತಿಯವರು, ಅವನು ಅದು ಇದು ಅಂತ ಇವತ್ತು ನಾವು ಸಮಾಜದಲ್ಲಿ ಇವತ್ತು ಎಷ್ಟು ಕಡಿಮೆ ಆಗಿದೆ. ಕಡಿಮೆ ಆಗಲಿಕ್ಕೆ ಕಾರಣ ನಮ್ಮ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದ್ರಲ್ಲ, ಅದರಲ್ಲಿ ಚೆನ್ನಾಗಿ ಬರೆದಿದ್ದಾರೆ. ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದ್ದ ಕರೆವಾದ್ರೆ ಬಹಳ ಉಗ್ರವಾದಂತ ಶಿಕ್ಷೆಗೆ ನಾವೆಲ್ಲರೂ ಒಳಪಡುತ್ತಾರ. ಹಾಗಾಗಿ ಇವತ್ತು ಸಮಾಜದಲ್ಲಿ ಅಸ್ಪೃಶ್ಯತೆ ಕಡಿಮೆ ಆಗಿದೆ. ಆ ಒಂದು ಕಾನ್ಸೆಪ್ಟ್ ಅನ್ನು ಯಾರು ಹಿಂದಕ್ಕೆ ಜಾರಿಗೆ ತಂದ್ರು? ಬಸವಣ್ಣವರು ತಂದ್ರು. ಇದು ಗೊತ್ತಿರ್ಬೇಕು ನಮಗ. ಯಾವ ಮನುಷ್ಯ ಹಿಂದಿನ ಇತಿಹಾಸವನ್ನು ಅರ್ಥ ಮಾಡ್ಕೊಂಡಿರ್ತಾನೋ ಮುಂದೆ ಒಂದು ದಿನ ಅವನ ಮುಂದಿನ ಇತಿಹಾಸವನ್ನು ನಿರ್ಮಾಣ ಮಾಡ್ತಾನ ಅಂತ. ಹಿಂದಿನ ಇತಿಹಾಸ ನನಗೆ ಗೊತ್ತಿಲ್ಲ ಅಂದ್ರ ನಾನು ಮುಂದೆ ಯಾವುದೇ ಇತಿಹಾಸವನ್ನ ನಿರ್ಮಾಣ ಮಾಡ್ಲಿಕ್ಕೆ ನನ್ನಿಂದ ಆಗೋದಿಲ್ಲ ಅಂತ. ಅದಕ್ಕ ನನ್ನ ಭಾರತ ದೇಶದ ಮಹಾನ್ ವ್ಯಕ್ತಿಗಳು ಏನನ್ನ ಕಟ್ಟಿ ಕೊಟ್ಟಿದ್ದಾರೆ. ಭಾರತದ ನಾಳಿನ ಭವಿಷ್ಯಕ್ಕಾಗಿ ಅಂತಕ್ಕಂಥ ಮಹನೀಯರಲ್ಲಿ ಬಸವಣ್ಣವರು ಒಬ್ಬರು. ಇನ್ನು ಈ ಕಡೆ ಇದೆ ಫೋಟೋ, ರಾಧಾಕೃಷ್ಣ ಸಾಕ್ಷಾತ್ ಭಗವಂತನ ಅವತಾರ. ಯಾರು? ಶ್ರೀಕೃಷ್ಣ ಪರಮಾತ್ಮ. ದಶಾವತಾರ ಅಂತ ಬರ್ತಾವ. ಹಾಗೆ ನೋಡಿದ್ರೆ 20 ಅವತಾರಗಳು ಮೇಡಮ್ ಅವರೇ. ಭಗವಂತನ ಅವತಾರ 20. ನಾವು ದಶಾವತಾರ ಅಂತ ಹೇಳ್ತೀವಿ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ನಾವು ನಮ್ಮ ಧರ್ಮದ ಗ್ರಂಥಗಳನ್ನು ಓದ್ಕೊಳ್ಳಿಲ್ಲ. ಇನ್ನೊಂದು ಧರ್ಮದ ಬಗ್ಗೆ ತಿಳ್ಕೊಳ್ಳೋದು ಬಹಳ ದೂರ ಉಳಿತಿ. ಎಲ್ಲ ಧರ್ಮಗಳು ಮಾನವನ ಒಳಿತಿಗಾಗಿರ್ತಕ್ಕಂಥ ಧರ್ಮ ಗ್ರಂಥಗಳವು. ಎಲ್ಲ ಧರ್ಮ ಗ್ರಂಥಗಳಲ್ಲಿ ಕೂಡ ಮಾನವನ ಕಲ್ಯಾಣವನ್ನ ಬಯಸಿವೆ ವಿನಃ ಅದು ಹೆಚ್ಚು ಇದು ಕಡಿಮೆ ಎಲ್ಲಿಲ್ಲ. ಸಾಕ್ಷಾತ್ ಭಗವಂತ ಅವತಾರ ಎತ್ತಿ ದ್ವಾಪಾರ ಯುಗದ ಅಂತ್ಯದಲ್ಲಿ ಬರ್ತಾನೆ. ಮಾನವ ಕುಲಕೋಟಿಗೆ ತನ್ನ ವಿಶ್ವರೂಪ ದರ್ಶನವನ್ನ ತೋರಿಸ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಪ್ರಿಯ ಶಿಷ್ಯ ಮತ್ತು ಪ್ರಿಯ ಮಿತ್ರ ಯಾರವರು? ಅರ್ಜುನಿಗೆ ಯುದ್ಧ ರಂಗದ ಸ್ಥಳದಲ್ಲಿ ಸಾಕ್ಷಾತ್ ತನ್ನ ಬಾಯಿಂದನೇ ಭಗವದ್ಗೀತೆಯನ್ನ ಹೇಳ್ತಾನೆ. 18 ಅಧ್ಯಾಯ. ಕುರುಕ್ಷೇತ್ರ ನಡೆದದ್ದು ಯುದ್ಧ 18 ದಿನ. ಅಧ್ಯಾಯಗಳು 18. ಅರ್ಥ ಮಾಡ್ಕೋಬೇಕು. ಈ ಸಂಖ್ಯಾಶಾಸ್ತ್ರದಲ್ಲಿ ಮೇಡಮ್ ಅವರೇ 9 ಮ್ಯಾಜಿಕ್ ನಂಬರ್. 18 1 8 ಎಷ್ಟ್ರಿ? 1 8 ಎಷ್ಟ್ರಿ? 9 ರೀ. ಈ ಎಲ್ಲ ನಮ್ಮ ಜ್ಯೋತಿರ್ವಿಜ್ಞಾನ ನಿಂತಿರುವುದೇ ಈ 9 ಅಂಕಿಯ ಮೇಲೆ. ಹಾಗಾಗಿ ಈ 18ಕ್ಕೆ ಸಂಬಂಧ ಇದೆ. 18 ಅಕ್ಷೋಹಿಣಿ ಸೈನ್ಯ.
18 ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ. 18 ದಿನ ಈ ಕುರುಕ್ಷೇತ್ರದಲ್ಲಿ ನಡೀತಿ. 18 ಅಧ್ಯಾಯ. ಸೈನ್ಯ ಎಷ್ಟಿತ್ತಂದ್ರ 18 ಅಕ್ಷೋಹಿಣಿ ಅಂತ ಹೇಳ್ತಾನೆ. ಈ 18ಕ್ಕೆ ನಾವೆಲ್ಲ ಹೊಂದ್ಕೊಂತೀವಿ. 18 ದ್ಯಾಟ್ ಮೀನ್ಸ್ 1 8 9. ಇದು ಮ್ಯಾಜಿಕ್ ಅಂಕಿ ಜ್ಯೋತಿರ್ವಿಜ್ಞಾನದಲ್ಲಿ. ಈ ಸಂಖ್ಯಾಶಾಸ್ತ್ರದಲ್ಲಿ 9 ಅಂತಕ್ಕಂಥದ್ದು ಮ್ಯಾಜಿಕ್ ನಂಬರ್ ಅಂತ ಒಂದು ಮಹಾನ್ ಭಗವದ್ಗೀತೆಯನ್ನ ಶ್ರೀಕೃಷ್ಣ ಪರಮಾತ್ಮ ಮಾನವರ ಕಲ್ಯಾಣಕ್ಕಾಗಿ ಹೇಳಿದಂತ ಮಹಾತ್ಮ. ಜಗತ್ತು ಕಂಡಂತ ಪ್ರಪ್ರಥಮ ಲವ್ ಬರ್ಡ್ಸ್ ರಾಧಾ ಕೃಷ್ಣ ಅಮರವಾಗಿರ್ತಕ್ಕಂಥ ಪ್ರೇಮ ಜೋಡಿಗಳು. ಅದನ್ನ ನಾವು ತಿಳ್ಕೋಬೇಕು. ಇವನ್ನೆಲ್ಲ ತಿಳ್ಕೊಂಡಾಗ ನಮ್ಮ ಭಾರತ ದೇಶ ಎದರಲ್ಲಿನೂ ಕಡಿಮೆ ಇಲ್ಲ. ಆಧ್ಯಾತ್ಮಿಕತೆ ಇರಲಿ, ವಿಜ್ಞಾನ ಇರಲಿ, ಸಮಾಜ ಸುಧಾರಣೆ ಇರಲಿ, ಶಿಕ್ಷಣ ವ್ಯವಸ್ಥೆ ಇರಲಿ, ಕೌಟುಂಬಿಕ ವ್ಯವಸ್ಥೆ ಇರಲಿ, ಯಾವುದೇ ರಂಗದಲ್ಲಿ ತೆಗೆದುಕೊಂಡ್ರು ನಮ್ಮ ಭಾರತ ದೇಶ ಬಹಳ ಅಮೋಘವಾಗಿರ್ತಕ್ಕಂಥ ಅದ್ವಿತೀಯವಾಗಿರ್ತಕ್ಕಂಥ ದೇಶ ನಮ್ಮದು. ನಾವು ಬಹಳಷ್ಟು ಪುಣ್ಯ ಮಾಡಿವಂತ ಈ ದೇಶದಲ್ಲಿ ಹುಟ್ಟಿದ್ದೀವಿ. ಅದರ ಸಾಫಲ್ಯ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಆ 2 ಮಹನೀಯರ ಫೋಟೋ ನೀವು ಇಟ್ಟಿದ್ದಕ್ಕೆ ಆ ಫೋಟೋದ ಮಹತ್ವವನ್ನು ನಾನು ಇಲ್ಲೇ ಜಸ್ಟ್ ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ನಾನು ಪಾಠ ಮಾಡೋದು ಹೇಳ್ತಾ ಇರ್ತೀನಿ, ಬಟ್ ಇಲ್ಲಿ ವಿಶೇಷವಾಗಿ ತಮ್ಮ ಗಮನಕ್ಕೆ ತಂದಿದ್ದೀನಿ. ಅದು ವಿಷಯ ಕೂಡ ಮೇಡಮ್ ಅವರಿಗೆ ಗೊತ್ತಿರಲಿ ಅಂತ ಹೇಳ್ತಾ, ಇಷ್ಟು ವ್ಯವಸ್ಥೆಯಲ್ಲಿ ಮೇಡಮ್ ಅವ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾವಿಲ್ಲ ಅಂದ್ರೂ ಕೂಡ ಮಕ್ಕಳು ಕರ್ಕೊಂಡು ಈ ಒಂದು ವ್ಯವಸ್ಥೆ ಭಾಳ ಅಚ್ಚುಕಟ್ಟು ಮಾಡಿದ್ದಾರೆ. ತಮಗೂ ತಮ್ಮ NGO ಸಂಸ್ಥೆಗೂ ಅನಂತರ ಧನ್ಯವಾದ ಹೇಳ್ತಾ ಇದ್ದೀನಿ ಮೇಡಮ್ ಅವರೇ. ಎಲ್ಲರಿಗೂ